ನಮಸ್ಕಾರ ಕನ್ನಡಿಗರೇ ಹಾಗೂ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರಿಗೂ ಹಾಗೂ ಪದಾಧಿಕಾರಿಗಳಿಗೂ ಹಾಗೂ ಹಿರಿಯ ಪದಾಧಿಕಾರಿಗಳಿಗೂ ನನ್ನ ವಂದನೆಗಳನ್ನು ಈ ದಿನದ ವಂದನೆಗಳನ್ನು ಸಲ್ಲಿಸುತ್ತಾ ಶುಭೋದಯವನ್ನು ಕೋರುತ್ತಿದ್ದೇನೆ. ಹಾಗೂ ವಿಶೇಷವೆಂದರೆ ಈ ದಿನ ಬೆಳಗ್ಗೆ 10 ಗಂಟೆಗೆ ನಮ್ಮ ಬಳ್ಳಾರಿ ನಗರದ ಗಾಂಧಿ ಭವನದಲ್ಲಿ, ಅಂದರೆ ರಾಯಲ್ ಸರ್ಕಲ್ ವೃತ್ತದ ಪಕ್ಕದಲ್ಲಿರುವ ಗಾಂಧಿ ಭವನದಲ್ಲಿ ನಮ್ಮ ಪಕ್ಷದ ಮತ್ತು ಇತರೆ ಒಂದು 4-5 ಸಂಘಟನೆಗಳಿಂದ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮದ ವಿಶೇಷವೇನೆಂದರೆ, ನಮ್ಮ ರಾಜ್ಯದ ಕೆಲವು ಜಿಲ್ಲೆಗಳಾದ ತುಮಕೂರು, ಚಿತ್ರದುರ್ಗ, ಕೊಪ್ಪಳ, ವಿಜಯನಗರ, ಬಳ್ಳಾರಿ ಮತ್ತು ದಾವಣಗೆರೆ ಸಂಬಂಧಿಸಿದಂತೆ ಗಣಿಬಾಧಿತ ಪ್ರದೇಶಗಳಾದ ಗ್ರಾಮಗಳಿಗೆ ಸಂಬಂಧಿಸಿದ ಒಂದು ಸರ್ಕಾರದಿಂದ ಈ ಗಣಿಬಾಧಿತ ಪ್ರದೇಶದ ನಾಗರಿಕರಿಗೆ ತಲುಪಬೇಕಾದ 30,000 ಕೋಟಿ ಹಣವನ್ನು ಮೀಸಲಿಟ್ಟ ಈ ಹಣವನ್ನು ಸರ್ಕಾರದವರು ಈ ಗಣಿಬಾಧಿತ ಪ್ರದೇಶದವರಿಗೆ ತಲುಪಿಸದೆ ಬೇರೆ ಅವರ ಒಂದು ಕೆಲಸಗಳಿಗೆ ಉಪಯೋಗ ಮಾಡಿಕೊಳ್ಳುತ್ತಿದ್ದಾರೆ. ಅಂದರೆ ಉಪಯೋಗ ಮಾಡಿಕೊಳ್ಳಬಹುದು. ಈ ಹಣವನ್ನು ಈ ಗಣಿಬಾಧಿತ ಪ್ರದೇಶದ ಗ್ರಾಮಗಳಿಗೆ, ಶಾಲೆಗಳಿಗೆ ಮತ್ತು ಅಲ್ಲಿನ ಒಂದು ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು. ಹಾಗೂ ಅಲ್ಲಿನ ಒಂದು ಮೂಲಭೂತ ಸೌಕರ್ಯ, ಗ್ರಾಮಗಳ ಒಂದು ಮೂಲಭೂತ ಸೌಕರ್ಯಗಳಿಗೆ ಆ ಹಣವನ್ನು ಉಪಯೋಗ ಮಾಡಬೇಕು. ಅಷ್ಟಕ್ಕೆ ಮಾತ್ರ ಉಪಯೋಗವಾಗಬೇಕು. ಆ ಥರ ಉಪಯೋಗವಾದರೆ ನಮ್ಮ ಗ್ರಾಮಗಳು ಮಕ್ಕಳಿಗೂ ಮತ್ತು ಸರ್ವರಿಗೂ ಒಂದು ಒಳ್ಳೆಯ ಅನುಕೂಲವಾಗುತ್ತದೆ. ಆ ಹಣವನ್ನು ಅವರಿಗೇ ಮುಟ್ಟಿಸಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ ನಮ್ಮ ಪಕ್ಷ ಮತ್ತು ಇತರೆ ಸಂಘಟನೆಗಳು ಈ ದಿನ ಗಾಂಧಿ ಭವನದಲ್ಲಿ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಇದು ಸರ್ಕಾರಕ್ಕೆ ಎಚ್ಚರ ನೀಡತಕ್ಕಂಥದ್ದು ಮತ್ತು ಸರ್ಕಾರದವರು ಹಣವನ್ನು ಕರೆಕ್ಟಾಗಿ ಮೀಸಲಾಗಿ ಇಟ್ಟಿದ್ದ ಹಣವನ್ನು ಅವರಿಗೆ ತಲುಪಿಸಬೇಕು ಎನ್ನುವ ಒಂದು ಅವರ ಗಮನಕ್ಕೆ ಒಂದು ಸ್ಫೂರ್ತಿಯನ್ನು ನೀಡತಕ್ಕಂಥ ಒಂದು ಕಾರ್ಯಕ್ರಮವಾಗಿದೆ. ಆದ್ದರಿಂದ ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದ ದೀಪಕ್ ಸಾರು ಮತ್ತು ನಮ್ಮ ಪಕ್ಷದ ಗೌರವಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿಯವರು ಮತ್ತು ಇನ್ನೂ ಇತರೆ ನಮ್ಮ ರಾಜ್ಯ ಸಂಘಟನೆಯಿಂದ ಬಂದಿರತಕ್ಕಂಥ ಹಿರಿಯ ಪದಾಧಿಕಾರಿಗಳು ಮತ್ತು ಇದರ ಜೊತೆ ಇತರೆ ಸಂಘಟನೆಗಳಿಂದ ಬರ್ತಕ್ಕಂಥ ನನಗೆ ತಿಳಿದಂತಹ ನಮ್ಮ ರಾಜ್ಯದಲ್ಲಿ ಹಿಂದಿನಿಂದ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ ಹಿರಿಯರಾದ ನಮ್ಮ HR ಹಿರೇಮಠ್ ಸಾರ್ ಅವರು ಕೂಡ ಈ ಪಕ್ಷದ ಹಿರೇಮಠ್ ಸಾರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದಾಳತ್ವವನ್ನು ವಹಿಸಿ ಅವರ ಇಂದ ಗಣಿಬಾಧಿತ ಪ್ರದೇಶದವರಿಗೆ ಆ ಹಣವನ್ನು ಮುಟ್ಟಿಸಲೇಬೇಕು ಎನ್ನುವ ಒಂದು ಇದರಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಸರ್ವ ನಾಗರಿಕರು ಭಾಗವಹಿಸಿ ಇವರ ನುಡಿಮುತ್ತುಗಳನ್ನು ಆಲಿಸಿ ಇವರಿಂದ ನಾವು ಬಹಳಷ್ಟು ತಿಳಿದುಕೊಳ್ಳುವ ಒಂದು ಸಮಯ ಇದೆ. ಅಂದರೆ ಹಿಂದೆ ನಡೆತಕ್ಕಂಥ ಸರ್ಕಾರದಲ್ಲಿ ನಡೆಯುವಂತಹ ಭ್ರಷ್ಟಾಚಾರ ಮತ್ತು ಲಂಚಕೋರರ ಮತ್ತು ಈ ಥರ ಅವ್ಯವಹಾರಗಳ ಬಗ್ಗೆ ನಾವು ಅರಿತುಕೊಂಡು ಮುಂದಿನ ದಿನದಲ್ಲಿ ನಮ್ಮ ಮಕ್ಕಳ ಮತ್ತು ಮುಂದಿನ ಪೀಳಿಗೆಗಳ ಮಕ್ಕಳ ಅನುಕೂಲಕ್ಕಾಗಿ ನಾವು ಇವರಿಂದ ಜ್ಞಾನವನ್ನು ಪಡೆದು ಮುಂದಿನ ದಿನದಲ್ಲಿ ನಡ್ತಕ್ಕಂಥ ಇದಕ್ಕೆಲ್ಲ ಸರ್ಕಾರಕ್ಕೆಲ್ಲ ಈ ಥರ ಸರ್ಕಾರ ಅನ್ಯಾಯ ಮಾಡೋದಕ್ಕೆಲ್ಲ ಒಂದು ಬೆನ್ನೆಲುಬಾಗಿರ್ತಕ್ಕಂಥ ಶಾಸಕಾಂಗ ಸಂಬಂಧಿಸಿದಂತೆ ರಾಜಕೀಯ ವ್ಯಕ್ತಿಗಳು ಕೂಡ ಇದಕ್ಕೆ ಬಹಳ ಮಿಲನವಾಗ್ತಾ ಇದ್ದಾರೆ. ಇಂತಹ ಒಂದು ರಾಜಕೀಯ ಮಾಡ್ತಕ್ಕಂಥ ಇಂತಹವರ ಕೆಲವು ಪಕ್ಷಗಳಿಗೆ
ನಾವು ಒಂದು ಆ, ಬಲಿಯಾಗದೆ ಮುಂದಿನ ದಿನದಲ್ಲಿ ಒಂದು ಒಳ್ಳೆ ಸಂಘಟನೆಗಳಿಗೆ ಬೆಂಬಲಿಸಿ ಮತ್ತು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಸೇರ್ಪಡೆಗೊಂಡು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ಒಂದು ಪ್ರಾಮಾಣಿಕವಾದ ಪಕ್ಷವಾಗಿರೋದರಿಂದ ಇಂತಹ ಪ್ರಾಮಾಣಿಕ ಪಕ್ಷದಲ್ಲಿ ಸದಸ್ಯತ್ವವನ್ನು ಪಡೆದು ಮುಂದಿನ ದಿನದಲ್ಲಿ ಪಕ್ಷದಲ್ಲಿ ಮಿಲನವಾಗುತ್ತಾ ಕಾರ್ಯಕ್ರಮಗಳಿಗೆ ಭಾಗವಹಿಸುತ್ತಾ ಮುಂದಿನ ದಿನದಲ್ಲಿ ಬರ್ತಕ್ಕಂಥ ಚುನಾವಣೆಗಳಾದ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ಮುಂದೆ ಇನ್ನೂ ಬರ್ತಕ್ಕಂಥ ಒಂದು ಚುನಾವಣೆಗಳಲ್ಲಿ ಭಾಗವಹಿಸಿ ಸ್ಪರ್ಧಿಸಿ ಯಾವುದೇ ರೀತಿಯಿಂದ ಇತರೆ ಪಕ್ಷಗಳು ನೀಡತಕ್ಕಂಥ ಹೆಂಡ ಸರಾಯಿ ಮತ್ತು ಹಣವನ್ನು ಕೊಡದೆ ಜನಗಳಿಗೆ ತಮ್ಮ ಒಂದು ಸರ್ಕಾರದಿಂದ ಬರತಕ್ಕಂಥ ಅನುದಾನಗಳನ್ನು ನಾಗರಿಕರ ಮನೆ ಬಾಗಿಲಿಗೆ ತಲುಪಿಸಿ ಅವರಿಂದ ನಾವು ಮತಗಳನ್ನು ಹಾಕಿಸಿಕೊಂಡು ಒಂದು ಪ್ರತಿನಿಧಿಗಳಾಗಿ ಅವರ ಸೇವೆಯು ಮಾಡುತ್ತಾ ನಮ್ಮ ಸೇವೆಗಳನ್ನು ನಾವೇ ಮಾಡಿಕೊಳ್ಳುತ್ತಾ ಮುಂದಿನ ದಿನದಲ್ಲಿ ಸರ್ಕಾರವನ್ನು ಮತ್ತು ನಮ್ಮ ಕರ್ನಾಟಕ ರಾಜ್ಯವನ್ನು ಒಂದು ಒಳ್ಳೆ ಪ್ರಾಮಾಣಿಕ ಮತ್ತು ಸಿದ್ಧಾಂತವಾದ ಪಕ್ಷವನ್ನು ಬೆಂಬಲಿಸಿ ಮತ್ತು ನಮ್ಮ ರಾಜ್ಯದಲ್ಲಿ ಒಂದು ಒಳ್ಳೆ ಕುವೆಂಪುರವರ ಸರ್ವೋದಯ ಕರ್ನಾಟಕ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮಾನತೆಯ ಸರ್ಕಾರ ಮತ್ತು ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸುವಲ್ಲಿ ಸಾಧ್ಯವಾದಷ್ಟು ಪ್ರಯತ್ನವನ್ನು ಮಾಡತಕ್ಕಂಥ ಒಂದು ಒಳ್ಳೆಯ ವಿದ್ಯಾವಂತ ಮತ್ತು ಜ್ಞಾನವಂತರಾಗಿ ಈ ಪಕ್ಷದಲ್ಲಿ ರಾಜ್ಯದಲ್ಲಿ ಮುನ್ನಡೆಯುತ್ತೆ ಹೆಜ್ಜೆಯನ್ನಿಡಬೇಕು. ಸರ್ವರು ಹೆಜ್ಜೆಯನ್ನಿಡುವುದಕ್ಕೆ ಈ ದಿನ ನಮ್ಮ ಬಳ್ಳಾರಿಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ. ಇಂತಹ ಕಾರ್ಯಕ್ರಮಕ್ಕೆ ಸರ್ವರು ಆಗಮಿಸಬೇಕು ಎಂದು ನನ್ನ ಒಂದು ಆಶಯ. ಇಂತು ನನ್ನ ಈ ಒಂದು ಹೇಳೋದಕ್ಕೆ ಪೊಲೀಸ್ ಸ್ಟಾಪನ್ನು ಇಡ್ತಾ ಇದ್ದೇನೆ. ಮತ್ತೊಮ್ಮೆ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS ಮತ್ತು ನಮ್ಮ ಒಂದು HR ಹಿರೇಮಠ್ ಅವರಿಗೆ ನನ್ನ ಒಂದು ದೊಡ್ಡ ಅಭಿನಂದನೆಗಳು ಮತ್ತು ಅವರಿಗೆ ಒಂದು ಒಳ್ಳೆಯ ಇದನ್ನು ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS, ಜೈ ಬಳ್ಳಾರಿ.